ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಆರ್ಫಿ ಇನ್ಫೋ 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಹಾಗೆಯೇ ಇನ್ನು ಯಾರು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನನ್ನು ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ. ಇಂದಿನ ತರಗತಿಯಲ್ಲಿ ನಾವು 6ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1 ಪಠ್ಯಕ್ರಮದಲ್ಲಿನ ಪೌರನೀತಿ, ಇಂಗ್ಲೀಷ್ನಲ್ಲಿ ಸಿವಿಸ್ ಅಂತೇಳಿ ಕರಿತೀವಿ. ಈ ಪೌರನೀತಿಯಲ್ಲಿ ಬರ್ತಕ್ಕಂಥ ಪಾಠ ಪೌರ ಮತ್ತು ಪೌರತ್ವ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಪೌರತ್ವದ ಬಗ್ಗೆ ಒಂದು ಉತ್ತಮವಾದಂತಹ ಜ್ಞಾನ ನಿಮಗೆಲ್ಲರಿಗೆ ಇದೆ. ಆದರೂ ಕೂಡ ಇಂದಿನ ತರಗತಿಯಲ್ಲಿ ನಾನು 6ನೇ ತರಗತಿಯಲ್ಲಿರ್ತಕ್ಕಂಥ ಪಠ್ಯಕ್ರಮದಲ್ಲಿನ ಈ ಪೌರರು ಎಂದರೆ ಏನು, ಪೌರತ್ವ ಎಂದರೇನು ಎಂಬುದನ್ನು ಕುರಿತು ನಿಮಗೆ ತಿಳಿಪಡಿಸಲು ಇಚ್ಛಿಸುತ್ತೇನೆ. ಈಗ ಪೌರರು ಎಂದರೆ ಒಂದು ದೇಶದ ಶಾಶ್ವತವಾದ ನಿವಾಸಿಗಳಿಗೆ ನಾವೇನಂತ ಕರಿತೀವಿ, ಪೌರರು ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಇಂಡಿಯನ್ಸ್ ಆಗಿರ್ಬೋದು, ನಾವು ಭಾರತದ ಪ್ರಜೆಗಳಾಗಿರ್ಬೋದು, ಅಮೇರಿಕದ ಪ್ರಜೆಗಳಾಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಟ್ಟು ಪೌರರು ಅಂತಂದರೆ ಸಿಟಿಜನ್ ಅಂತಂದರೆ ಒಂದು ದೇಶದ ಶಾಶ್ವತ ನಿವಾಸಿಗಳು. ಹೌದಾ? ಇವರು ಅಲ್ಲಿಯೇ ಹುಟ್ಟಿ ಬದುಕುವರು ಮತ್ತು ಅವರಿಗೆ ತಮ್ಮದು ದೇಶದ ಬಗ್ಗೆ ನಿಷ್ಠೆ ಮತ್ತು ಗೌರವ ಇರುತ್ತದೆ. ಇವರಿಗೆ ನಾವೇನಂತ ಕರಿತೀವಿ, ಪೌರರು ಅಂತ ಕರಿತೀವಿ. ಹೌದಾ? ನಂತರ ಪೌರತ್ವ ಅಂತಂದರೆ ಏನು, ಇಂಗ್ಲೀಷ್ನಲ್ಲಿ ಸಿಟಿಜನ್ಶಿಪ್ ಅಂತೇಳಿ ಕರಿತೀವಿ. ಒಂದು ದೇಶದ ಸದಸ್ಯತ್ವವನ್ನು ಪೌರತ್ವ ಅಂತೇಳಿ ನಾವು ಕರಿತೀವಿ. ಹೌದಾ? ಪೌರತ್ವ ಅಂತಂದರೆ ನಾವು ಯಾವುದೇ ದೇಶಕ್ಕೆ ಸೇರಿದವರಾಗಿರ್ಬೋದು ಅಥವಾ ಯಾವುದೇ ದೇಶದ ಸದಸ್ಯತ್ವವನ್ನು ಪಡೆದುಕೊಂಡಿರ್ಬೋದು, ಅದಕ್ಕೆ ನಾವೇನಂತ ಕರಿತೀವಿ, ಸಿಟಿಜನ್ಶಿಪ್ ಅಂತೇಳಿ ಕರಿತೀವಿ. ಹೌದಾ? ಪೌರತ್ವವನ್ನು ಪಡೆಯುವ ವಿಧಾನಗಳು. ಈ ಒಂದು ದೇಶದ ಪೌರತ್ವವನ್ನು ಪಡೆದುಕೊಳ್ಬೇಕಾದ್ರೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರ್ತವೆ. ಈಗ ನಮ್ಮ ಭಾರತದ ಪೌರತ್ವವನ್ನು ಪಡಿಬೇಕಾದ್ರೆ ಕೆಲವೊಂದು ನೀತಿ ಮತ್ತು ನಿಯಮಗಳಿವೆ. ಅವು ಇತ್ತೀಚಿನ ದಿನಗಳಲ್ಲಿ ಅವುಗಳನ್ನು ತಿದ್ದುಪಡಿ ಸಹ ಮಾಡಿದರು. ನಂತರ ಈ ಬೇಸಿಕ್ ಮೂಲಭೂತವಾಗಿ ಪೌರತ್ವವನ್ನು ಪಡೆಯುವಂಥ ವಿಧಾನಗಳು ಯಾವುವು ಅಂತ ನೋಡ್ತಾ ಬಂದಲ್ಲಿ, ಒಂದು ದೇಶದ ಪೌರತ್ವವನ್ನು ಪಡೆಯಲು ಸಾಮಾನ್ಯವಾಗಿ 2 ವಿಧಾನಗಳಿರ್ತವೆ. ಅದು ಆ್ಯಸ್ ಪರ್ 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್. ಒಂದನೇದು, ದೇಶದಲ್ಲಿ ಹುಟ್ಟಿದ ಮಗು ಆ ದೇಶದ ಪೌರತ್ವವನ್ನು ಸಹಜವಾಗಿಯೇ ಪಡೀತದೆ. ಇದಕ್ಕೆ ನಾವೇನಂತ ಕರಿತೀವಿ, ಸಹಜ ಪೌರತ್ವ ಅಂತೇಳಿ ಕರಿತೀವಿ. ನಂತರ ಎರಡನೆಯದು, ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಬಿಟ್ಟುಕೊಟ್ಟು ಇನ್ನೊಂದು ದೇಶದ ಪೌರತ್ವವನ್ನು ಪಡೆಯುವುದು, ಇದಕ್ಕೆ ಸಹಜೀಕೃತ ಪೌರತ್ವ ಅಂತೇಳಿ ಕರಿತೀವಿ. ಹೌದು, ನಾವೀಗ ಭಾರತದಲ್ಲಿ ಹುಟ್ಟಿರ್ತೀವಿ, ನಂತರ ಅಮೆರಿಕದ ಒಂದು ಪೌರತ್ವವನ್ನು ಪಡೆದುಕೊಳ್ಳೋದು, ಇದು ಏನಂತ ಕರಿತೀವಿ ನಾವು, ಸಹಜೀಕೃತ ಪೌರತ್ವ ಅಂತೇಳಿ ಕರಿತೀವಿ. ಇವು ಪೌರತ್ವವನ್ನು ಪಡೆಯಲು ಇರತಕ್ಕಂಥ ವಿಧಾನಗಳು. ಇದು 6ನೇ ತರಗತಿಯಲ್ಲಿರ್ತಕ್ಕಂಥ ಟೆಕ್ಸ್ಟ್ ಬುಕ್ದಲ್ಲಿರ್ತಕ್ಕಂಥ ಮಾಹಿತಿ. ಇದಕ್ಕೆ ರಿಲೇಟೆಡ್ ಇನ್ನು ಮುಂದಿನ ತರಗತಿಯಲ್ಲಿ PUC ಲೆವೆಲಲ್ಲಿ ಓದಲೆಲ್ಲ ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತದೆ. ಅದೇ ರೀತಿ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನ. ಈಗ ಪೌರತ್ವವನ್ನು ತೆಗೆದುಕೊಳ್ಳುವ ವಿಧಾನಗಳನ್ನು ನೋಡಿದ್ವಿ. ಈ ನಂತರ ಪೌರತ್ವ ಯಾವ ರೀತಿ ನಾವು ಕಳೆದುಕೊಳ್ಳಬಹುದು ಅಥವಾ ಪೌರತ್ವವನ್ನು ಯಾವಾಗ ರದ್ದಾಗುತ್ತದೆ ಎನ್ನುವುದನ್ನು ನೋಡುವುದಾದರೆ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಇನ್ನೊಂದು ದೇಶದ ಪೌರತ್ವವನ್ನು ಪಡೆದುಕೊಂಡನೆಂದರೆ ತನ್ನ ಮೂಲ ದೇಶದ ಪೌರತ್ವವನ್ನು ಕಳೆದುಕೊಳ್ಳುತ್ತಾನೆ. ಫಾರ್ ಎಕ್ಸಾಂಪಲ್ ಅಂದರೆ, ನಾನು ಇಂಡಿಯನ್ಸ್ ಆಗಿರ್ತೀವಿ, ನಾವು ಭಾರತದ ಪ್ರಜೆಗಳಾಗಿರ್ತೀವಿ, ಅಮೆರಿಕದ ಪೌರತ್ವವನ್ನು ಸ್ವೀಕರಿಸಿದಾಗ ನಮ್ಮ ಭಾರತದ ಪೌರತ್ವ ಏನಾಗುತ್ತದೆ, ರದ್ದುಗೊಳ್ಳುತ್ತದೆ. ಇದು ಒಂದನೇ ವಿಧಾನ. ಎರಡನೇ ವಿಧಾನ ಅಂತಂದಾಗ, ಏಕಕಾಲದಲ್ಲಿ 2 ದೇಶಗಳ ಪೌರತ್ವವನ್ನು ಪಡೆಯಲು ಸಾಧ್ಯವಿರುವುದಿಲ್ಲ. ಭಾರತದಾದರೂ ಪಡೆದುಕೊಂಡಿರ್ಬೋದು, ಇಲ್ಲ ಬೇರೆ ದೇಶದಾದರೂ ಪೌರತ್ವವನ್ನು ಪಡೆದುಕೊಂಡಿರ್ಬೋದು. ಅಟ್ ಎ ಟೈಮ್ ಒಂದೇ ಸಮಯದಲ್ಲಿ 2 ದೇಶಗಳ ಪೌರತ್ವವನ್ನು ಪಡೆಯಲು ಸಾಧ್ಯವಿಲ್ಲ. ಇವು ಪೌರತ್ವವನ್ನು ಕಳೆದುಕೊಳ್ಳುವಂತಹ ವಿಧಾನಗಳು. ಇನ್ನೂ ಕೆಲವು ವಿಧಾನಗಳಿವೆ. ಅವು ಮುಂದಿನ ತರಗತಿಗಳಲ್ಲಿ ಅಥವಾ ನಿಮ್ಮ ಹೆಚ್ಚಿನ ಒಂದು ಅಂದರೆ PUC ಲೆವೆಲಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ, ಅವನ್ನ ಅಲ್ಲಿ ನೋಡೋಣ. ಇಲ್ಲಿ 6ನೇ ತರಗತಿಯಲ್ಲಿ ಏನಪ್ಪ ಅಂತಂದರೆ, ಇವೆರಡು ಅಂಶಗಳನ್ನು ಹೇಳಿರ್ತಕ್ಕಂಥದ್ದು, ಯಾವ ರೀತಿ ಪೌರತ್ವವನ್ನು ಕಳೆದುಕೊಳ್ತೀವಿ ಎಂಬುದನ್ನು 2 ಅಂಶಗಳಲ್ಲಾಗಿ ಈ ಒಂದು 6ನೇ ತರಗತಿ ಆ ಮಕ್ಕಳ ಜ್ಞಾನಕ್ಕೆ ಸಂಬಂಧಪಟ್ಟಾಗ ಅಷ್ಟೇ ಇಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಮಾಹಿತಿ ಇದೆ, ಅಲ್ಲಿ ಅದನ್ನು ಚರ್ಚಿಸೋಣ. ಉತ್ತಮ ಪೌರನ ಲಕ್ಷಣಗಳು ಅಂದರೆ, ಒಂದು ದೇಶದ ಉತ್ತಮ ಪ್ರಜೆ ಎನಿಸಿಕೊಳ್ಳಬೇಕಾದ್ರೆ ಯಾವ ಲಕ್ಷಣಗಳನ್ನು ಹೊಂದಿರಬೇಕು ಅಂತೇಳಿ ನಾವು ನೋಡ್ತಕ್ಕಂಥದ್ದು. ಇವು ಲಕ್ಷಣಗಳಷ್ಟೇ ಅಲ್ಲ, ಇವುಗಳು ಕರ್ತವ್ಯಗಳು ಕೂಡ ಹೌದಾಗಿರ್ತಕ್ಕಂಥದ್ದು.
ಲಕ್ಷಣ ಮತ್ತು ಕರ್ತವ್ಯಗಳು ಎರಡೂ ಒಂದೇ ಆಗಿರತಕ್ಕಂಥದ್ದಾಗಿದೆ. ಅಂದರೆ ನಾವು ಭಾರತ ದೇಶದ ಪ್ರಜೆಗಳು ಎನಿಸ್ಕೊಳ್ಬೇಕಾದ್ರೆ ನಾವು ಯಾವ ರೀತಿಯ ಲಕ್ಷಣಗಳನ್ನು ಹೊಂದಿರಬೇಕು ಮತ್ತು ಯಾವ ರೀತಿ ಕರ್ತವ್ಯಗಳನ್ನು ಮಾಡ್ತಿರಬೇಕೆಂಬುದನ್ನು ಹೇಳುವುದೇ ಇವು ಪ್ರಮುಖ ಉತ್ತಮ ಪೌರನ ಲಕ್ಷಣಗಳಂತೇಳಿ ನೋಡ್ಬೋದು. ಅವುಗಳಲ್ಲಿ ಒಂದನೇದು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗಳಿಗೆ ನಾವು ಏನು ಮಾಡೋದು, ಗೌರವಿಸುವುದು. ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತ ಚಲಾಯಿಸುವುದು. ಮೂರನೇದು ಕಾನೂನನ್ನು ಪಾಲಿಸುವುದು. ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು. ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡುವುದು. ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ವಹಿಸುವುದು. ಲಂಚ ನೀಡದಿರುವುದು ಮತ್ತು ಪಡೆಯದಿರುವುದು. ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು. ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದಿರುವುದು. ಕುಟುಂಬ ಯೋಜನೆ ಸೇರಿದಂತೆ ಜನಕಲ್ಯಾಣ ಯೋಜನೆಗಳಿಗೆ ಬೆಂಬಲವನ್ನು ನೀಡುವುದು. ಇವು ಪ್ರಮುಖವಾಗಿ ಒಂದು ದೇಶದ ಪ್ರಜೆಗಳು ಹೊಂದಿರಬೇಕಾದಂಥ ಪ್ರಮುಖ ಲಕ್ಷಣ ಮತ್ತು ಮಾಡಬೇಕಾದ ಕರ್ತವ್ಯಗಳು ಕೂಡ ಹೌದಾಗಿವೆ. ಈ ರೀತಿಯ ಪ್ರಶ್ನೆಗಳು GPS ಸ್ಟಾರ್ ಎಕ್ಸಾಮ್ನಲ್ಲಿ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಈಗ ಏನು ಕೇಳಿಬಿಡ್ತಾರೆ ಕ್ವಶನ್, ಉತ್ತಮ ಪೌರನ ಲಕ್ಷಣಗಳನ್ನು ಬರೆಯಿರಿ ಅಂತೇಳಿ ಕೇಳಿಬಿಡ್ತಾರೆ. ಅವಾಗ ನಾವೇನು ಮಾಡಬೇಕಾಗ್ತದೆ, ಈ ರೀತಿಯ ಪಾಯಿಂಟ್ಗಳನ್ನು ಬರೆದಾಗ ನಮಗೆ ಉತ್ತಮ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ನೋಟ್ಸ್ಗಳನ್ನು ಮಾಡಿಕೊಳ್ಳುವುದು ಸೂಕ್ತ ಎಂದೇಳಿ ನನಗನಿಸುತ್ತದೆ. ನಾನು ಇಂದಿನ ತರಗತಿಯಲ್ಲಿ ಹೇಳಿದ ಹಾಗೆ ನಿಮಗೆ ತಿಳಿದಿರಲಿ, ಪಠ್ಯಕ್ರಮದಲ್ಲಿ ನಿಮಗೆ ತಿಳಿದಿರಲಿ ಎಂಬಂಥ ಹೆಡ್ಲೈನ್ ಹಾಕಿ ಕೆಳಗಡೆ ಮಾಹಿತಿ ಕೊಟ್ಟಿರ್ತಾರಲ್ಲ, ಅದ್ರ ಮೇಲೆ ನಾವು ಗಮನ ಹರಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಅಲ್ಲಿಂದನೇ ಕೇಳುವಂಥ ಸಂಭವ ಹೆಚ್ಚಿರುತ್ತದೆ. ಆದ್ದರಿಂದ ನಾನು ಆ ಒಂದು ಕಂಟೆಂಟನ್ನು ಸ್ಲೈಡಲ್ಲಿ ಹಾಕ್ಕೊಂಡಿನಿ. ನಮ್ಮ ದೇಶದಲ್ಲಿ ಏಕಪೌರತ್ವವಿದೆ. ಗೊತ್ತಲ್ಲ ನಿಮಗೆಲ್ಲ, ಭಾರತದಲ್ಲಿ ಏಕಪೌರತ್ವವನ್ನು ನಮ್ಮ ಭಾರತ ದೇಶ ಹೊಂದಿದೆ. ಅಮೆರಿಕದಲ್ಲಿ ಆದರೆ ದ್ವಿಪೌರತ್ವ ಹೊಂದಿದೆ. ಅಂದರೆ ರಾಜ್ಯಗಳಿಗೆ ಬೇರೆ ಪೌರತ್ವ, ರಾಷ್ಟ್ರಕ್ಕೆ ಬೇರೆ, ಕೇಂದ್ರಕ್ಕೆ ಬೇರೆ, ರಾಜ್ಯಗಳಿಗೆ ಬೇರೆ. ಆದರೆ ನಮ್ಮ ಭಾರತದಲ್ಲಿ ಹಂಗಿಲ್ಲ. ಒಟ್ಟಾರೆಯಾಗಿ ನಾವು ಏಕಪೌರತ್ವವನ್ನು ಹೊಂದಿವಿ. ಉದಾಹರಣೆ, ನಮ್ಮ ಕರ್ನಾಟಕದಲ್ಲಿ ಬೇರೆ ಪೌರತ್ವ, ಕೇರಳಕ್ಕೆ ಬೇರೆ ಪೌರತ್ವ, ಈ ರೀತಿ ಇಲ್ಲ. ನಮ್ಗೆ ಇಡೀ ಭಾರತಕ್ಕೆ ಸಂಬಂಧಪಟ್ಟಂತೆ ಏಕಪೌರತ್ವವನ್ನು ನಮ್ಮ ಭಾರತದಲ್ಲಿ ನಾವು ಕಾಣಬಹುದು. ನಂತರ ಪೌರನೀತಿಯು ಪೌರರ ಹಕ್ಕು, ಕರ್ತವ್ಯ ಮತ್ತು ಸಾರ್ವಜನಿಕ ಜೀವನದಲ್ಲಿ ಪೌರರು ವಹಿಸಬೇಕಾದ ಪಾತ್ರವನ್ನು ವಿವರಿಸುವುದನ್ನೇ ನಾವೇನಂತ ಕರಿತೀವಿ, ಪೌರನೀತಿ ಅಂತೇಳಿ ಕರಿತೀವಿ. ಇಲ್ಲಿ ಟೆಟ್ ಎಕ್ಸಾಮ್ ಬರೀತಿರಲ್ಲ, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬೋಧನಾ ವಿಧಾನದ ಮೇಲೆ ಇಂತಿಷ್ಟು ಪ್ರಶ್ನೆಗಳು ಕೇಳಲಾಗ್ತದೆ. ಅಲ್ಲಿ 2ನೇ ಪಾಯಿಂಟ್ ಇದೆಯಲ್ಲ, ಅದನ್ನು ಕೇಳುವಂಥ ಸಂಭವ ಹೆಚ್ಚಿರುತ್ತದೆ. ಹೆಂಗಪ್ಪ ಅಂತಂದರೆ, ಪೌರನೀತಿಯನ್ನು ಅಧ್ಯಯನ ಮಾಡೋದ್ರಿಂದ ಮಗುವು ಈ ಕೆಳಗಿನ ಅಂಶಗಳನ್ನು ಕಲಿಯುತ್ತದೆ ಅಂತ ಹೇಳಿಕೊಟ್ಟು 4 ಆಪ್ಷನ್ಸ್ ಕೊಡ್ತಾರೆ. ಅವಾಗ ನಾವು ಏನಾಗಬೇಕಂದ್ರೆ, ಪೌರನೀತಿಯು ಪೌರರ ಹಕ್ಕು, ಕರ್ತವ್ಯ, ಸಾರ್ವಜನಿಕ ಜೀವನದಲ್ಲಿ ಪೌರರು ವಹಿಸಬೇಕಾದಂಥ ಪಾತ್ರ, ಈ ರೀತಿಯ ಅಂಶಗಳು ಬಂದಾಗ ಅದಕ್ಕೆ ನಾವು ಆನ್ಸರನ್ನು ಟಿಕ್ ಮಾಡಬೇಕು.